ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಅಂದರೆ ಹಸಿ ತೊಗರಿಕಾಳು ಸಾಂಬಾರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸಿ ತೊಗರಿಕಾಯಿಂದ. ಸೊ ಇವಾಗೆಲ್ಲ ಹಸಿಕಾಳು ಸೀಸನ್ ಇರೋದ್ರಿಂದ ನಮ್ಮನೆಗೂ ನಾವು ಹಸಿರುಕಾಯಿನ ತೊಗೊಂಬಂದಿದ್ವಿ. ಸೊ ಇದನ್ನು ಮಾಡೋಕ್ಕೆ ನಾನು ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬೇಕಾಗಿರೋವಂಥ ಐಟಮ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಕೊಂಡಿರ್ಬೋದು. ಇದು ಬಂದುಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಮಿಕ್ಸಿ ಜಾರ್ಗೆ ನಾನಿಲ್ಲಿ 2-3 ಬೆಳ್ಳುಳ್ಳಿ ಹಾಗೂ ಒಂದು ಚಿಕ್ಕ ಈರುಳ್ಳಿ ಮತ್ತು 4-5 ಪೀಸಸ್ ತೆಂಗಿನಕಾಯಿ ಹಾಗೂ ಒಂದು ಟೊಮೊಟೊ, ಇದಿಷ್ಟನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ಫಸ್ಟಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಈ ರೀತಿ ನುಣ್ಣಗಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಖಾರದ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. 1.5 ಚಮಚ ಆಗೋಷ್ಟು ನಾನಿಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ಹೋಮ್ ಮೇಡ್ ಧನಿಯಾ ಪುಡಿ. ಇದು ರೆಸಿಪಿನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ, ಬೇಕಾದವ್ರು ಕಮೆಂಟ್ ಹಾಕಿ. ಸೊ ಇದನ್ನು ಅಷ್ಟೇ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ನೀರಾಕಿ ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಮಸಾಲೆನ. ಸೊ ನೆಕ್ಸ್ಟು ಇದಕ್ಕೆ ನಾನು ಕೊತ್ತಂಬರಿನ ಯೂಸ್ ಮಾಡ್ತಾಯಿದ್ದೀನಿ ಲಾಸ್ಟು. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ವಾಟರ್ನ ಸೇರಿಸಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ರೆಡಿ ಆಯಿತು ಮಸಾಲೆ. ಈ ರೀತಿ ಬರಬೇಕು ಮಸಾಲೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಮಸಾಲೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಳೆದಿರೋವಂಥ ಹಸಿ ಕಾಳು, ಮಸಾಲೆ ರೆಡಿ ಮಾಡಿರೋಂಥ ಮಸಾಲೆ ಮತ್ತು ಒಗ್ಗರಣೆಗೆ ಬೇಕಾಗಿರೋವಂಥ ಐಟಮ್ಸನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹಸಿ ಕಾಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಡಿಸೆಂಬರ್ ಮಂತಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಸಿ ಕಾಳು ತಿನ್ನೋಕ್ಕೆ ಚೆನ್ನಾಗೆ. ಹಸಿ ಕಾಳು ಇದ್ದಾಗಲೇ ಹಸಿ ಕಾಳನ್ನ ತಿನ್ಬೇಡಿ. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 4-5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಆನಿಯನ್ಸ್ನ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಸಿವೆ ಮತ್ತು ಆನಿಯನ್ಸ್ ಅಷ್ಟೇ ಹಾಕಿರೋದು. ನೆಕ್ಸ್ಟ್ ನಾನು ಟೊಮೊಟೊನ ಕೂಡ ಹಾಕ್ಕೊತೀನಿ. ಫಸ್ಟ್ ಆನಿಯನ್ಸ್ ಎಲ್ಲ ಡೀಪ್ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊ ಕೂಡ ಯೂಸ್ ಮಾಡ್ಕೊಬೇಕು. ಚಿಕ್ಕ ಈರುಳ್ಳಿ ಆದರೆ ಒಂದು 4-5 ಕಟ್ ಮಾಡ್ಕೊಳ್ಳಿ. ದೊಡ್ಡ ಈರುಳ್ಳಿ ಆದರೆ 1-2 ಆದರೆ ಸಾಕಾಗುತ್ತೆ. ನಾನಿಲ್ಲಿ ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಒಂದು 4-5 ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಆದಷ್ಟು ಆಯಿಲಲ್ಲಿ ಕ್ಲೀನಾಗಿ ಡೀಪ್ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಬೇಕು. ಆನಿಯನ್ಸು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ನಾವು ಇದಕ್ಕೆ ಟೊಮೊಟೊ ಕೂಡ ಯೂಸ್ ಮಾಡಬೇಕು. ಆದಷ್ಟು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ನಾನು ಇದಕ್ಕೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿ ಡೀಪ್ ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ. ಸೊ ನೋಡ್ತಾ ಇರ್ಬೋದು, ಟೊಮೊಟೊ ಕೂಡ ಆಯಿಲಲ್ಲಿ ಫುಲ್ ಡೀಪ್ ಫ್ರೈ ಆಗಬೇಕು. ಇದೇ ಕನ್ಸಿಸ್ಟಲ್ಲಿ ನೀವು ಮಾಡ್ಕೊತ ಹೋದರೆ ನಿಮಗೂ ಕೂಡ ಒಳ್ಳೆ ಟೇಸ್ಟಿ ಸಾಂಬಾರು ರೆಡಿ ಆಗುತ್ತೆ. ಸೊ ಈ ಸಾಂಬಾರು ದೋಸೆ, ಚಪಾತಿ, ರೈಸ್, ಮುದ್ದೆಗೆ ಒಳ್ಳೆ ಕಾಂಬಿನೇಷನು. ಸೊ ನೆಕ್ಸ್ಟು ರುಬ್ಬಿರೋ ಅಂಥ ಒಂದು ಮಸಾಲೆನ ನಾನು ಹಾಕ್ತಾಯಿದ್ದೀನಿ, ನೋಡ್ತಾಬೋದು. ಸೊ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ರುಬ್ಬಿರೋ ಅಂಥ ಒಂದು ಮಸಾಲೆನ ಮಿಶ್ರಣ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಆ ಮಸಾಲೆ ಪೂರ್ತಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನೀವು ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ವಾಟರ್ನ ಹಾಕೊಳ್ಳೋಗಿಲ್ಲ. ಒಂದು 10 ಮಿನಿಟ್ಸ್, ಒಂದು 5-10 ಮಿನಿಟ್ಸ್ ಈ ಥರ ಮಾಡಿಕೊಂಡ್ರೆ ನಿಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನೆಕ್ಸ್ಟು ನಾನಿಲ್ಲಿ ತೊಳೆದಿಟ್ಟಿರೋ ಅಂಥ ಹಸಿ ಕಾಳು, ಬರೀ ಹಸಿ ಕಾಳು ಹಾಕಿ ಅಷ್ಟೇ ನಾನು ಸಾಂಬಾರು ಮಾಡ್ತಾಯಿರೋದು. ಸೊ ಹಸಿ ಕಾಳನ್ನ ಹಾಕ್ತಾಯಿದ್ದೀನಿ, ನೋಡ್ಬೋದು. ಹಸಿ ತೊಗರಿಕಾಯಿ ಸಾಂಬಾರು. ಸೊ ಎಲ್ಲ ಮಸಾಲೆ ಅಂಟೋ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಇದೇ ರೀತಿ. ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅರೌಂಡ್ ಒಂದು 2 ಗ್ಲಾಸಸ್ ನೀರನ್ನ ನಾನು ಮಿಕ್ಸ್ ಮಾಡಿರ್ಬೋದು. ನಿಮಗೆ ಬೇಕು ಅಂತಂದರೆ ಇನ್ನೂ 1 ಗ್ಲಾಸಸ್ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಾವು ಇರೋ ಸ್ವಲ್ಪ ಚೆನ್ನಾಗಿರೋದ್ರಿಂದ ಜಸ್ಟ್ ನಾನು 2 ಗ್ಲಾಸಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದ ತಕ್ಷಣ ಹಿಂದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಮಿಶ್ರಣ ಮಾಡಿಬಿಟ್ಟು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ನೆಕ್ಸ್ಟು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ನಾನು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ಸಾಂಬಾರು. ಸೊ ಇದೇ ರೀತಿ ಒಂದು 5 to 10 ಮಿನಿಟ್ಸ್ ನೀವು ಕುಕ್ ಮಾಡಿದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನಿಮಗೆಲ್ಲ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ವಾಟ್ರನ್ನ ಯೂಸ್ ಮಾಡಿ ಎಕ್ಸ್ಟ್ರಾ. ಇಲ್ಲ ನಮಗೆ ಗಟ್ಟಿಗೆ ಇರಲಿ ಅಂತಂದರೆ ಈ ಕನ್ಸಿಸ್ಟೆಂಟಲ್ಲಿ ಮಾಡ್ಕೊಂಡು ಹೋದರೆ ಬೆಸ್ಟ್ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಸೈಡಲ್ಲಿರೋ ಮಸಾಲೆನೆಲ್ಲ ಕ್ಲೀನಾಗಿ ತೆಗೆದು ಸ್ವಲ್ಪ ಕುಕ್ ಮಾಡಿದರೆ ಎಷ್ಟೋ ಟೇಸ್ಟಿಯಾಗಿರೋವಂಥ ಹಸಿ ತೊಗರಿ ಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ಹೇಳಿದ್ನಲ್ಲ, ಇದು ಚಪಾತಿ, ದೋಸೆ, ರಾಗಿ ಮುದ್ದೆ, ರೈಸ್ಗೆ ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ.